ಹೊಡಿದ ಮತ್ತ ಬಾಯಿಗೆ ಬಂದಂಗ ಮಾತಾಡಿದ್ರೆ ಸುಮ್ಮನೆ ಇರ್ತಾನಂತ ಮಾಡಿ. ನನಗ್ ಗೊತ್ತ್ರಿ ನಿಮಗ್ ಅಕ್ಕಿ ಬೇಕಾಗ್ಯಾಳ. ಅದಕ್ಕೆ ನಿಮಗೂ ನೀವು ಅಕ್ಕಿಗೋಸ್ಕರನೇ ಇಷ್ಟೆಲ್ಲ ಮಾಡ್ತಾ ಇರೋದು. ನನ್ಗಿವತ್ತು ಹೊಡೆದ್ಬಿಟ್ರಲ್ಲ ನೀವು. ಎಷ್ಟಿರ್ಬೇಕು ನಿಮ್ಗೆ? ಯಾಕೆ ಹಿಂಗೆ ಅಲ್ಲಿ ನಿಂತು ಮಾತಾಡ್ತೀರಿ? 4 ಮಂದಿ ನೋಡಿದ್ರೆ ತಪ್ಪು ತಿಳ್ಕೊತಾರ. ನೀವು ಈಗ ಮಾಡೋದು ಸರಿಯಲ್ಲ ಅಂತ ಹೇಳಿದ್ದಕ್ಕೆ ಇಷ್ಟು ಸಿಟ್ಟಲ್ಲ ನನ್ನ ಮೇಲೆ ನಿಮ್ಗೆ. ನೋಡ್ರಿ ಎಷ್ಟು ಅನ್ಯಾಯ ಆಗ್ತೈತೆ ನನಗೆ. ನಮ್ಮ ಅಕ್ಕನ ಮಾತು ಕೇಳ್ಕೊಂಡು ನಿಮ್ಮನ್ನ ಮದುವೆ ಮಾಡ್ಕೊಂಡು ಬಂದಲ್ಲ, ಅದೇ ನನ್ನ ತಪ್ಪು. ನಾನು ಮಾಡ್ತಾ ಇರೋ ದೊಡ್ಡ ತಪ್ಪು. ಈಗೂ ಹೇಳ್ತೀನಿ ನಿಮಗೆ ಅಕ್ಕಿ ಅಂದ್ರೆ ಇಷ್ಟ, ಅಕ್ಕಿನೇ ಬೇಕು. ನೀವು ನಿಮ್ಮ ಅಪ್ಪ ನಿಮ್ಮವನ್ ಬಲವಂತಕ್ಕೆ ನನ್ನ ಮದುವೆ ಮಾಡ್ಕೊಂಡಿರಿ. ನಿಮಗೆ ನಾನು ಇಷ್ಟ ಇಲ್ಲ, ನನಗೆಲ್ಲ ಗೊತ್ತು. ಅದಕ್ಕೆ ಹಿಂಗೆ ಮಾಡ್ತಾ ಇದೀರಿ. ನಿಮಗೆ ಅದಕ್ಕೆ ಮತ್ತೆ ನನ್ನ ಜೊತೆಗೆ ಜೀವನ ಮಾಡೋಕ್ಕೂ ಆಗ್ತಿಲ್ಲ. ಈಗ ನಾನು ನೀವು ಜೊತೆಯಾಗಿದ್ದು ಎಷ್ಟು ದಿನ ಆಯ್ತು? 1 ವಾರ ಆಯ್ತು ನೀವು ಜೈಲಿಂದ ಬಂದು. ಇವತ್ತೆಲ್ಲರ ಮುಂದೆ ಹೇಳಕತ್ತೇನೆ ಕೇಳ್ರಿ. ಏನು ನನ್ನ ಜೊತೆಗೆ ಚಂದಾಗದಿರಿ ನೀವು? ನಿಜ ಹೇಳ್ರಿ, ನನ್ನ ಜೊತೆಗೆ ಚಂದಾಗದಿರ? ನಿಮ್ಮಿಂದ ಏನಾರು ಆಗ್ತಾ ಐತಾ? ಇನ್ನೂ ಬಾಯ್ಬಿಟ್ಟು ಹೇಳ ನಾನೆಲ್ಲ. ನೋಡು, ಇದನ್ನೆಲ್ಲ ಮಾತಾಡಬೇಡ ನೀನು. ಯಾಕೆ ಹೇಳ್ಬಾರ್ದು? ಅನ್ಭವಿಸ್ತಾ ಇರೋದು ನಾನು ರೂಮ್ನಾಗ ಕಟ್ಕೊಂಡು ನಿಮ್ಮನ್ನ. ನಾನು ಒಪ್ಪನಾಗೆ ಹೇಳ್ತೀನಿ ಕೇಳ್ರಿ. ನಾನು ಒಂದು ಹುಡುಗನ ಇಷ್ಟಪಟ್ಟಿದ್ದೆ, ಅವನಂದ್ರೆ ನನಗೂ ಇಷ್ಟ. ನಾನು ಅವ್ನ ಎಷ್ಟು ಪ್ರೀತಿ ಮಾಡ್ತಿದ್ದೆ ಮದುವೆ ಮಾಡ್ಕೋಬೇಕಂತೇಳಿ. ಈ ನಮ್ಮ ಅಕ್ಕ ಅದಾಳಲ್ಲ, ನಮ್ಮ ಅವ್ವನ ತಲೆ ಕೆಡಿಸಿ ನಮ್ಮ ಅಕ್ಕ ನಮ್ಮವ್ವ ಇಬ್ರು ಸೇರಿ ನನಗೆ ಬಲವಂತ ಮಾಡಿ ಒತ್ತಾವತ್ತಿ ಹಚ್ಚಿ ನಿಮ್ ಜೊತೆಗೆ ನನ್ನ ಮದುವೆ ಮಾಡ್ಕೊಳಂಗ್ ಮಾಡಿದ್ರು. ಆದ್ರೂ ಮದುವೆ ಮಾಡ್ಕೊಂಡ್ಮೇಲೆ ನಾನೀಗ ಬಾಯಿ ಮುಚ್ಕೊಂಡಿಲ್ಲ, ನಿಮ್ಮನ್ನೇ ಪ್ರೀತಿ ಮಾಡ್ತಾ ಇಲ್ಲ. ಅವನ್ನ ಮರ್ತು ನಿನ್ನೆ ಅವ್ನ ಫೋನ್ ಬಂದಿತ್ತು, ಮಾತಾಡ್ಲಿಲ್ಲ ನಾನು. ಬೇಡ ಮಾತಾಡೋದು ಅಂತೇಳಿ. ಆದ್ರೆ ನೀವು ನನಗೆ ಮೋಸ ಮಾಡಿ ಲವ್ ಮಾಡ್ದಕ್ಕೆ ಜೊತೆಗೆ ಈಗ ನೀವು ಅಲ್ಲಿ ಇಲ್ಲಿ ಬೆಟ್ಟಾಗಿ ಕುಚ್ಚು ನಡೆಸ್ತೀರನ? ಇದನ್ನೆಲ್ಲ ನಾ ಕಣ್ಣಾರೆ ನೋಡ್ಕೊಂತ ಸುಮ್ಮನೆ ಇರ್ಬೇಕಲ್ಲ? ಅಬ್ಬಾ ನನ್ನೇನಂತ ತಿಳ್ಕೊಂಡಿರಿ ನೀವು? ಹಾ, ಇಷ್ಟೆಲ್ಲ ಐತೆ ನಿಮ್ ನಡುಕು. ಆದ್ರೂ ಏನನ್ನ ಪ್ರೇಮಿಗಳನ್ನ ದೂರ ಮಾಡಬಾರ್ದಪ್ಪ ಪಾಪ. ಛೆ, ಅವರು ಸುಖವಾಗಿರಲ್ಲ, ಇವರು ಸುಖವಾಗಿರಲ್ಲ, ಯಾರು ಸುಖವಾಗಿರಲ್ಲ. ಪ್ರೀತಿಸೋರ್ನೇ ಮದುವೆ ಮಾಡಿದ್ರೆ ಬೇರೆಯವ್ರಿಗೆ ಸುಖ ಆಯ್ತೋ ಇಲ್ಲೋ, ಆದ್ರೆ ಅವರಿಬ್ಬರ ಚೆನ್ನಾಗಿರ್ತಾರ. ಏನಾಗ್ತಾ ಐತಿ ಇಲ್ಲಿ? ಈ ಮನೆ ಒಳಗೆ ಏನ್ ನಡೀತಾ ಐತಿ ಅಂತ ಕೇಳ್ತಾ ಇದೀನಿ ನಾನು. ಏನ್ ನಡೀತಾ ಐತಿ? ಅತ್ತಿ ನಿಮ್ಮ ಮಗ ಕಟ್ಕೊಂಡಕ್ಕಿಗೆ ಬಿಟ್ಟು ಇಟ್ಕೊಂಡಕ್ಕಿ ಸಲುವಾಗಿ ನನ್ನ ಹೊಡ್ಯಾಕತ್ತಾನ. ಇಲ್ಲೋಡ, ಬಾಳ ಬಾಯಿ ಉದ್ದ ಬಿಡಾಕತ್ತೀನಿ ನೀನು. ಏನ್ ಹೇಳ್ಬಾರ್ದು ಹೇಳಿದೆ ನಾನು, ಕರೆಕ್ಟ್ ಆಗಿ ಹೇಳಕತ್ತೀನಿ. ಇಲ್ಲೋಡ, ಈ ರೀತಿ ಮಾತಾಡಿದ್ರೆ ನೀನು ಏನಕ್ಕೆ ನನ್ನ ಕಡೆ ಗೊತ್ತಿಲ್ಲ. ನಾನು ಆಗ್ಲಿಂದ ನೋಡ್ತಾ ಇದೀನಿ, ಆಕಿ ಇನ್ನೊಂದು ಮನೆ ಮದುವೆ ಮಾಡ್ಕೊಂಡು ಹೋಗಕ್ಕೆ. ನನ್ನ ಆಕಿ ನಡುವೆ ಏನೂ ಇಲ್ಲ. ಸುಮ್ಮನೆ ಇಲ್ಲ ಬಾರದನ್ನ ಈ ರೀತಿ ನೀನು ಹುಟ್ಟು ಹಾಕ್ಬೇಡ ಅಂತ ಹೇಳ್ತಾ ಇದೀನಿ. ನೋಡ, ಅಲ್ಲಿ ತಗೊಂಡಿದ್ದು ಅಷ್ಟು ಸೀರೆನು ಚಂದಾಗಿ ಜಂಪರ್ ಹೊಲ್ಸ ಕೊಡು. ಹುಬ್ಬಳ್ಳಿ ಪೇಟೆ ಕೊಡು, ಇಲ್ಲಿ ಊರಾಗ ಕೊಡಬೇಡ. ಹ್ಞೂನವ್ವ, ನಾಳೆ ಹೋಗಿ ಕೊಟ್ಬಿಡ್ತೇನೆ. ಸೀರೆ ಪಿಕೋ ಪಾಲ್ಸ್ ಎಲ್ಲ ಮಾಡಿ, ಅದು ಬ್ಲೌಸ್ ಡಿಸೈನ್ ಎಲ್ಲ ಸೆಲೆಕ್ಟ್ ಮಾಡಿ ಕೊಟ್ಬಿಡ್ತೇನೆ. ಈಗ ಹೊಸ ಟೈಪ್ ಎಲ್ಲ ಬಂದತ್ತಲ್ಲ, ಆ ಥರ ಮಸ್ತಾಗಿ ಹೊಲಿಸ್ತೇನೆ. ಹಿಂದೆ ಬೆನ್ನಾಗೆಲ್ಲ ಈ ಥರ ಹಿಂಗೆ ಸೈನಿಕರು ರಾಣಿ ಎತ್ಕೊಂಡು ಹೊಂಟಂಗ ಪಲ್ಲಕ್ಕಿ, ಈ ಕಾಳೆ ಉದ್ದಂಗ ಆನಿ ಚಿತ್ರ ಎಲ್ಲ ಬರ್ತತ್ತಲ್ಲ, ಆ ಟೈಪ್ ಎಲ್ಲ ಚೆಂದಾಗಿ ಬ್ಲೌಸ್ ಹೊಲಿಸ್ತೇನೆ. ಕಾಳೆ ಚಿತ್ರನ ತುತ್ತೂರು ಉದ್ದಂಗ ಸೈನಿಕರು ಎತ್ಕೊಂಡು ಹೊಂಟಂಗ ಏನಪ್ಪ ಅದೆಲ್ಲ ನಂಗೆ ಗೊತ್ತಿಲ್ಲ. ಎಂತದು? ಆಮೇಲೆ ತೋರಿಸ್ತೇನೆ ನಿಂಗೆ ಮೊಬೈಲ್ನ ತೆಗೆದು. ಆ ಬ್ಲೌಸಿಗೆ ಏನಿಲ್ಲ ಅಂದ್ರೆ ಒಂದು 4,000 ರೂಪಾಯಿ ಆಕತ್ತೆ ಏನವ ಅದನ್ನ ಹೊಲ್ಯಾಕ. ಅಷ್ಟು ರೇಟ್ ಅದು. ಏನೇ ಜಂಪರ್ ಹೊಲ್ಯಾಕ 4,000? ಯಾಕೆ ಹುಚ್ಚಿಗಿಚ್ಚದಿಯೇ? ಶಣೆಗೆ ನೀನು? ನಾನು ಅದನ್ನ ಕೇಳಾಕತ್ತೀನಿ. 4,000 ರೂಪಾಯಿ ಜಂಪರ್ ಅದೇಂತದ? ನಿಮ್ಮವ್ ಹಾಕೊಂಡಿಲ್ಲ ಈಗ? ಅದಕ್ಕೆ ಎಟ್ಟದ ಹೊಲ್ಯಾಕ ಗಿರ್ಜಿ? ಇಲ್ಲೇ ಕಲ್ಲ ಹೊಲ್ದಾಳಿದನ್ ಜಂಪರ್ನ 150 ರೂಪಾಯಿ. ಅಲ್ಲ, ಇಲ್ಲಿ ನಿಮ್ಮವ್ 150 ರೂಪಾಯಿ ಹೊಲ್ಸಿದ್ದೆ. ನಿಂದು ಹೋಲಿ ಬೇಕಾರೆ 2,500 ರೂಪಾಯಿ ಹೋಲಿ. ಭಾಳ ಅಂದ್ರೆ 300 ರೂಪಾಯಿ ತಗೊಲಿ ಅವ್ರು ಪೇಟ್ಯಾಗ. ಅಂದ್ರೆ ಅದನ್ನ ಏನು 4,000 ಅಂದ್ರೆ ಐತನೇ ಇಲ್ಲ ಅದಕ್ಕೆ. ಬೇಡ ಅಷ್ಟು ತುಟ್ಟಿದೆಲ್ಲ ಬೇಡ. ಅಲ್ಲವಾ, ಅದು ಅಂತ ಡಿಸೈನೇ ಇರ್ತೈತದ. ಅದಷ್ಟು ಚಲೋ ಡಿಸೈನ್ ಎಲ್ಲ ಆಗ್ಬೇಕಂದ್ರೆ ಮತ್ತೆ ಅಷ್ಟು ರೇಟಿಂದ ಇರ್ತಾವವು. ಸೀರೆಗೆ 30-40 ಸಾವಿರ ರೂಪಾಯಿ ಕೊಟ್ಟೈತಿ. ಮತ್ತೆ ಒಂದು ಬ್ಲೌಸಿಗೆ ಒಂದು 3-4 ಸಾವಿರಕ್ಕೆ ಇದು ಮಾಡ್ತೀರಿ ನೋಡು. ಅಲ್ಲ, ಅಷ್ಟು ಜಂಪರ್ ಹಂಗ ಹೊಲಿಸ್ತೀಯ ಒಂದನ? ಒಂದು ಬ್ಲೌಸು ಈಗ ನಾ ಹೇಳಿದ್ನಲ್ಲ ಈ ಡಿಸೈನ್. ಇನ್ನೊಂದೆರಡು ಬ್ಲೌಸಿಂದು ನೋಡ್ಬೇಕು. ಆಮೇಲೆ ನೀನು 2 ಕೊಡ್ಸಿಯಲ್ಲ, ತೆಳ್ಳನ್ ಮೆತ್ತನ್ ಪತ್ಲ, ಇಲ್ಲ ಎಲ್ಲಾರು ಎದಕ್ಕರ ಒಂಟ್ರು ಬರ್ತಾವ ಅಂತೇಳಿ. ಅವ್ರದ್ದೆಲ್ಲ ಸಾಧಾರಣ ಹೇಳ್ತೀನಿ ಬೇಕಾರೆ, ಹಿಂದೆ ಕಸಿ ಕಟ್ಟೋದಷ್ಟೇ ಇಡ್ರಿ ಅಂತೇಳಿ. ಅದೊಂದು 300 ರೂಪಾಯಿ 200 ರೂಪಾಯಿ ಏನಾರ ತೊಗೋತಿದ್ದಾರೆ. 300 ರೂಪಾಯಿನೇ ಸಾದಾ ಬ್ಲೌಸ್. ನೀನು ನೋಡವ ಕೊಟ್ಟು ಬಾ. ಭಾಳ ತೀ ತುಟ್ಟೆನು ಇದು ಮಾಡಕ್ಕೆ ಹೋಗ್ಬೇಡ. ಚೈನಾಗಿನ ಹುಷಾರ ತೆಗೆದಿಟ್ರೆ ಇಲ್ಲ ಏನು ಅತ್ತಾಗಿಂದ ಅತ್ತಾಗ ಹೋಗೋದು ಬಂದ್ರೆ ಮತ್ತೆ ಇಲ್ಲತಿ ಎಲ್ಲ ತೆಗೆದಿಟ್ಟೈತಿ. ಹುಡುಗ ಅರಿವಿ ಅವೆಲ್ಲ ಅಲ್ಲೇ ಕೊಡಿಸಿ ಕಳ್ಸೇವಿ. ಏನ್ರ ಹೆಚ್ಚು ಕಮ್ಮಿ ಆದ್ರೆ ಹಿಡ್ಕೋತಾರ ಅಂತೇಳಿ ಅವರು ಸೀರೆ ಕೊಟ್ಟಾರ. ಮತ್ತು ಅವೆಲ್ಲ ಜಂಪರ್ ಹೊಲ್ಸ್ಕೋಬೇಕಲ್ಲ. ಆಯ್ತು ಬಿಡಪ್ಪ, ಒಟ್ಟು ಹೋಗಿ ಬಂದ್ರಲ್ಲ. ಜವಳಿ ಬಂಗಾರ ಖರೀದಿ 2 ಒಂದೇ ದಿನ ಆತಲ್ಲ. ಆತು. ಆದರೂ ಏನ ನೀವ ನನ್ನ ಮಗಳು ಪುಣ್ಯನ ಮಾಡ್ಯಾಳ. ಅವ್ರ ಮನೆ ಸೇರ್ಬೇಕಾದ್ರೆ ಕರೆನ ಹಂಗೆ ಇವ್ರ ಪಾರಕರ ಸ್ವಲ್ಪ ಜಿಪಿಣದಾರ ಒಪ್ಕೊಳ್ಳೋಣ. ಆದ್ರೆ ಅವ್ರ ಮಾವದಾರಲ್ಲ ದಿಲ್ದಾರ್ ಮನುಷ್ಯ. ಒಂದೊಂದು ಸೀರೆಗೆ 30,000 20,000 17,000 15,000 ಹಿಂಗೆ ಖರ್ಚಾದು ನೋಡವ. ಕರೆನ ಭಾರಿ ಮನುಷ್ಯ, ಭಾರಿ ಬೆಸ್ಟ್ ಅದಾರ ಬಿಡ. ಏನು ಒಟ್ಟೆ ಯೋಚನೆ ಇಲ್ಲ. ಮಗನ ಮದುವೆ ಮಾಡ್ಬೇಕು, ಚಲೋ ತೆಂಗೆ ಮಾಡ್ಬೇಕು ಅಷ್ಟೇ, ಮತ್ತೇನಿಲ್ಲ. ಗೊತ್ತನ್ಬೇ, ಪಾರಕರ ಏನೋ ಒಂಚೂರು ಜಿಪುಣತನ ಮಾಡಿದ್ರೆ, ಆದರೆ ಇವರು ಜಿಪುಣತನ ಮಾಡಲಿಲ್ಲ, ಒಟ್ಟೆ ಮಾಡಿಲ್ಲವ. ಏನು ಬಿ ಅಲ್ಲ, ಚೊಕ್ಕಾಸ್ತಿ ಐತಿ ಬೇವ ಕರಿನ. ಪಾರಕರ ಇರೋ ಲೆಕ್ಕಕ್ಕೆ ನಮ್ಮನೆ ಅಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ
ದೊಡ್ಡ ಮಂತ್ಯಾನದ ಸಂಬಂಧನ ಮಾಡ್ಬೇಕು ಅವ್ರು. ಅದೇನೋ ಹುಡುಗ ನಮ್ಮ ಹುಡುಗಿನ ಇಷ್ಟಪಟ್ಟೈತಿ ಋಣಾನ್ ಬಂದೈತೆ ಅಂತೇಳಿ ನಾವು ಆ ಮನೆಗೆ ಕನ್ಯೆ ಕೊಡಾಕತ್ತೀವಿ. ಇಲ್ಲಾಂದ್ರೆ ಅವ್ರಿಗಿರೋ ಆಸ್ತಿಗೆ ದೊಡ್ಡ ಮಂತ್ಯಂದಾಗಿಂದನ ತರ್ಬೇಕು. ಸುಳ್ಳ ಯಾಕನ್ಬೇಕು ಪಾಪ ಅವ್ರ ಅಪ್ಪಗೂ ಜಂಬಿಲ್ಲ, ಮಗ್ಗೂ ಇಲ್ಲ. ಪಾರಕಾರೊಬ್ರೆ ಆಸ್ತಿ ಹಣ ವರದಕ್ಷಿಣೆ ಈಡೆಗೆ ಬರ್ಬೇಕು, ದೊಡ್ಡ ಮಂತ್ಯಾನಿಂದ ಕನ್ಯೆ ತರ್ಬೇಕು ಅಂತೇಳಿ ಸ್ವಲ್ಪ ಅಂತಾರೆ. ಅದು ಬಿಟ್ರೆ ಇವ್ರಂತೂ ಇಬ್ರು ಯಾವಾಗ ಒಂದಿಲ್ಲ ಬಿಡ್ರಿ, ನಮಗೆ ಕೇಳುವಂಗೆ ಮಾತ್ರ. ಆದ್ರೆ ಸ್ವಲ್ಪ ಅಷ್ಟು ರೊಕ್ಕ ಐತಿ ಅಷ್ಟೆಲ್ಲ ಐತೆ ಅಂತೇಳಿ ಒಟ್ಟು ಬಿಗ್ಮಾನಿ ಇಲ್ಲಿ ನೋಡ್ಯವ. ಕರಿನೋ ಎಂತ ಚಲೋ ಮಾತಾಡ್ತಾರೆ ಬಿ ಮನುಷ್ಯ, ಸಾದಾ ಸೀದಾ ಭಾರಿ ಒಳ್ಳೆ ಮನುಷ್ಯ, ಬೆಸ್ಟ್. ಅಲ್ಲಿ ಹೋಟೆಲ್ನಾಗ ಅಷ್ಟು ಊಟ ಮಾಡಿದ್ವಿ, ಅದು ಊಟದ ರೊಕ್ಕನ ಅವರೇ ಕೊಟ್ರು ಬಿಡು. ಅಲ್ಲ ಏನು ಬಿ ಅದು ಎಂತಂಥದ್ದು ಪಲ್ಯ ಗಿಲ್ಲೆ ಎಲ್ಲ ತರಿಸಿದ್ರು. 200 ರೂಪಾಯಿ ಒಂದೊಂದು ಪಲ್ಯ ಗೊತ್ತನ್ಬಿ. ಅವು ರೊಟ್ಟಿ 40 ರೂಪಾಯಿ ಒಂದು ಬೆಣ್ಣಿಗೆ ಹೆಚ್ಚಿದ್ದು ಎಂಥದ ಅಂದ್ರಪ್ಪ. ಬಟರ್ ಕುಲ್ಚಾ ಕುಚ್ಚನ ಪಚ್ಚನ ಅದು 40 ರೂಪಾಯಿ ಒಂದು ರೊಟ್ಟಿವ. ಅಪ್ಪ 50 ರೂಪಾಯಿ 40 ಅಲ್ಲ, ಏನು 50 ರೂಪಾಯ ಯವನವಲ್ಲವ. ಎಷ್ಟಾತ್ ಒಟ್ಟ ಎಲ್ಲರೂ ಉಂಡಿದ್ದು ರೊಕ್ಕ ಸುಮಾರಾಗಿರ್ಬೇಕದ ಅಲ್ಲ. ಆದರೂ ಅಷ್ಟು ತುಟ್ಟಿ ಯಪ್ಪ ದೇವ್ರೆ 1800 ರೂಪಾಯಿ ಆಯ್ತು ಬಿಲ್. ಒಂದು ಊಟಕ್ಕೆ ಯಮ್ಮ ಕೊಟ್ಟಿದ್ದು 1800 ರೂಪಾಯಿ ನೋಡುವ. ಅದಕ್ಕೆ ಬಡ್ಕೊಂಡೇನ, ಯಾಕೆ ಈಕಿ ಬ್ಯಾಡ ಅಂದ್ಲ ಗಿರ್ಜಿ, ಆದರೂ ಕೇಳಲಿಲ್ಲ ನಾನು. ಆ ಮನೆಗೆ ನನ್ನ ಮೊಮ್ಮಗಳು ಕೊಡ್ಬೇಕು. ಯಾಕಂದ್ರೆ ನನ್ನ ಮೊಮ್ಮಗಳು ಓದ್ಲಿ ಬಿಡ್ಲಿ ಬೇಕಾದಲ್ಲಿ ಜೀವನ ಏನು ಶಟಲ್ ಆಗಿಬಿಡ್ತೈತಿ. ಅದಕ್ಕೆ ಅದೇ ನಾನು ತಲೆಯಾಗಿದ್ದಿದ್ದು, ಅದೇ ಅಲ್ಲೇ ಕೊಡ್ಬೇಕನ್ನೋದೇ ಇದ್ದಿದ್ದು. ಋಣಾನ್ ಬಂದೈತಿ ಅದಕ್ಕೆ ಆತದ. ಸರಿ, ನಾ ಹಂಗಾರ ಒಂದು ಈಟು ಹೋಗಿ ಅಡ್ಡಕ್ಕನ್ ಮಕ್ಕೋತ ನಿದ್ದೆ ಭಾಳ ಬರಾಕತೈತಿ. ಆದರೂ ಈಗ ಮಕ್ಕೊಂಡ್ರೆ ರಾತ್ರಿ ಎಲ್ಲಿ ನಿದ್ದೆತ್ತಲ್ಲ ಏನಿಲ್ಲ, ಮಕ್ಕಳಕ್ಕೂ ಆಗದ್ದು ಬಿಡಾಕೂ ಆಗದ್ದು. ಹೋಗಿ ಹಂಗೆ ಒಂಚೂರು ಬೆನ್ನ ಹಚ್ತೇನೆ. ಕುಂತು ನಿಂತು ಸಾಕಾಗಿ ಹೋದ್ ಜಲಮ. ಅದಕ್ಕೆ ಅಲ್ಲ ಗಿರ್ಜಿ, ಪಾರಕ್ಕರಿಗೆ ಎಷ್ಟು ಸಿಟ್ಟು ಬಂದಿತ್ತು ನೋಡಿದೆ? ಈಗ ಅಕ್ಕಿಗೆ ಯಾಕೆ ಸಿಟ್ಟು ಬಂದಿತ್ತು ಗುಳ್ಳವ್ಗ? ಏನಿಲ್ಲತಿ, ನಮ್ಮ ಮಗಳಿಗೆ ಅವರೊಂದು 5 ಲಕ್ಷದ 50,000 ಎಷ್ಟು ಕೊಟ್ಟು ನಕ್ಲೆಸ್ ಕೊಡ್ಸಿದ್ರ. ನಾವು ಒಂದು ತೊಲಿ ಚೈನ ತೊಗೊಂಡ್ವಿ. ಆಮ್ಯಾಗ ಸೀರೆನೂ ಅಷ್ಟೇ 20,000 15,000 ಹಿಂಗೆಲ್ಲ ಕೊಟ್ಟು ಸೀರೆ ತೊಗೊಂಡ್ರು ನಮ್ಮ ಮಗಳಿಗೆ. ನಮ್ಮ ಕಡೆ ಆಗಿದ್ದು 10,000, ನಾವು ಒಂದು 10,000 ಸೀರೆ ತೊಗೊಂಡ್ವಿ. ಅಲ್ಲ ಅವ್ರು ಹೆಚ್ಚಿಗೆ ಅಕ್ಕಿತ್ತು ಬಿಡ, ನಾವು ಖರ್ಚು ಮಾಡೋಕೆ ರೆಡಿಯಾಗಿ ನಿಂತಿದ್ವಿ. ಆದ್ರೆ ಆ ಹುಡುಗನೇ 10,000 ಹಿಡ್ಕೊಂಡ. ಹಂಗಾಗಿ ಅದು 10,000 ರೂಪಾಯಿ. ಇನ್ನು ಉಂಗ್ರ ಒಂದು ತೊಲಿ ಅಂದ್ರೆ 65 ಎಷ್ಟು ಆತದ ಉಂಗ್ರಕ್ಕೆ. ಒಟ್ಟು ಚೈನ 12 ಗ್ರಾಮ್ ಇತ್ತು, ಒಂದು ತೊಲಿ ಅಲ್ಲ 12 ಗ್ರಾಮನ್ನ ಇತ್ತು. 12 ಗ್ರಾಮ್ ಅಂದ್ರೆ ಬರೋಬ್ಬರಿ 78,000 ಎಷ್ಟು ಕೊಟ್ವಿ ಅದಕ್ಕೆ. ಹಾಗಾಗಿ ಅದು ಖರ್ಚು ಜೊತೆಗೆ ಇದು ಮತ್ತೆ ಎಲ್ಲ ಕೂಡ ಮಾಡಿದ್ವಿ ಬಿಡು ನಾವು. ಪಾರಕ್ಕೆ ಸಿಟ್ಟದು, ಇವ್ರು ದೊಡ್ಡದು ಏನು ತೊಗೊಲಿಲ್ಲ ನನ್ನ ಮಗಗ ಅಂತೇಳಿ. ತಾಳಿಚೇನು ಎಷ್ಟು ತೊಗೊಂಡ್ರಿ? ಚಲೋ ಗಡ್ಮುಡ ತೊಗೊಂಡಿ ಹೋದಲ್ಲ? ಗಡ್ಮುಡ ತೊಗೊಂಡೈತಿ ಗಟ್ಟಂದು. ಚಲೋ ಆಯ್ತು ಹಂಗಾರೆ. ಹೋರಿ, ನಾನು ಒಂದು ತಟ್ಟು ಚಾ ಮಾಡ್ತೇನೆ. ಹೋಗಿ ಒಂದಿಟ್ಟು ಅಡ್ಡಾಗ ಹೋಗಿ ಕಸ ಬೇಕಾರಿ ಹೊಡಿತಾಳ, ಹೋಗಿ ನಾ ಚಾ ಮಾಡ್ತೇನೆ. ಪುಣ್ಯ ಬರಲಿ ಬೇಯಮ್ಮ ನಿನಗೆ. ನಾ ಹಂಗಾರೆ ಕಸ ಹೊಡಿತೀನಿ ತೋಬೇಯಮ್ಮ, ನೀವು ಒಟ್ಟು ಚಾ ಮಾಡಂಗಾರ. ತಂದಿದ್ದಾತ ಎಲ್ಲ ಸಾಮಾನ? ಏನಾತೀಗ? ಏನಾತ? ಬರೀ 5 ಲಕ್ಷ ಚಿಲ್ಲರೆ ಸರಕು ಕೊಟ್ಟಿರಿ. ಏನು ತಾಳಿ ಚೈನ್ ಉಂಗುರ ಇವು ಬೇರೆ ಮತ್ತೆ ಆತ. ಮತ್ತೇನದ ಇನ್ನೊಂದೇನದ ಸೀರೆ. ಯೋ ಎಷ್ಟು ರೊಕ್ಕ ಖರ್ಚು ಮಾಡಿದ್ರಿ ನೀವು? ಗಿರ್ಜಿ ಗಂಡ ಏನ್ ತಗೊಂಡ? ನನ್ನ ಮಗ್ಗು ಒಂದು ತೊಲಿ ಚೈನ, ಒಂದು ತೊಲಿ ಉಂಗುರ ಅಷ್ಟೇ. ಅರ್ಬಿಗೆ 10,000 ರೂಪಾಯಿ. ಅದು ನಿನ್ನ ಮಗ ದೊಡ್ಡ ಚಲೋದು ಕಾಸ್ಟ್ಲಿ ರೇಟಿಂದ ಹಿಡಿಲ್ಲ ಸುಟ್ಟು ಬಿಟ್ಟು ಅಂತ ಹೇಳಿದ್ರ ಹಲ್ಕಟ್ ಬಾಡೆ 9,000 ರೂಪಾಯಿ ಹಿಡ್ದ. ನಾನು ಅದ್ರಾಗ ಏನೋ ಒಂದು ಈಟ್ ನಾ ಚಂದಿಲ್ಲ ಕಲರ್ ಅಂದಿದ್ದು 10,000 ರೂಪಾಯಿ ಹಿಡ್ದ ಅಷ್ಟೇ. ಒಂದಿಟ್ಟು ಹೆಚ್ಚಿಗೆ ರೇಟಿಂದ ನಡಿಬೇಕಿಲ್ಲ. ನಾವು ಅಷ್ಟಷ್ಟು ತುಟ್ಟಿ ಸೀರೆ ಕೊಡ್ಸೇವಿ, ಈ ಭಾಡೆ ನೋಡಿದ್ರೆ ಒಂದೇ ಜೊತೆ ಅರ್ಬಿ ಅದು ಅಷ್ಟು ಕಡಿಮೆ ರೇಟಿಂದ ಹಿಡ್ದ. ಏನಾತವ ಈಗ? ನನಗೆ ಎಂತದ್ ಇಷ್ಟ ಆತ ಅಂತ ತಗೊಂಡೇನಿ. ಸುಳ್ಳು ಹೇಳ್ಬೇಡ ಭಾಡೆ, ನನಗೆಲ್ಲ ಗೊತ್ತ. ಅತ್ತಿ ಮನಿಗೆ ಹಗರ್ ಮಾಡೋಣ ಅಂತೇಳಿ ನಾಟಕ ಮಾಡಿ ತಗೊಂಡಿಯ ನೀ ಅದನ್ನ. ಏನ ಸುಳ್ಳು ಹೇಳ್ತೀಯ ಮತ್ ನನ್ನಂತೇಳಿ? ಇಲ್ಲವೇ, ಹಂಗೆಲ್ಲ ಏನಿಲ್ಲ. ಅದು ಅವ್ರ ಕಡೆ ಅಷ್ಟು ರೊಕ್ಕ ಇದ್ದಂಗಿತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ. ಪಾಪ ಅದ್ರಾಗ ಚೈನಾ ಉಂಗ್ರ ಅದೆಲ್ಲ ತಗೊಂಡಿದ್ರಲ್ಲ, ಸಾಕು. ಅತಿ ಆಸೆ ಪಡೋದ್ರಾಗ ಏನೈತವ? 10,000-15,000 ಕೊಟ್ಟು ಗಂಡ್ಮಕ್ಳು ಅರ್ಬ್ಯಾಗಾರ ಅಂತದ್ದು ಏನಿರ್ತೈತಿ? ಇನ್ನೂ ನೀವ ಹೆಣ್ಮಕ್ಳ 108 ಅದು ಡಿಸೈನು ಈ ಡಿಸೈನು ಹೂವು ಕಲರು ಅಂತೇಳಿ ಎಲ್ಲ ನೋಡ್ತೀರಿ. ನಮ್ಮ ಗಂಡ್ಮಕ್ಳ ಅರ್ಬ್ಯಾಗ ಏನಿರ್ತವೆ? ಸಾಕು 10,000 ರೂಪಾಯಿನೇ ರಗಡಾತ, ಅದೇ ಜಾಸ್ತಿ ಆತು ಗೊತ್ತನ. ಸುಮ್ಮನೆ ಇರ ನೀನು. ಕರೆಕ್ಟಾಗಿ ಹೇಳಿದ್ಯಪ್ಪ. ಬಿಗ್ ಟೇರ್ ಸೀರೆ ನನಗ ಬರೇ 1,500-2,000 ರೂಪಾಯಿ ಸೀರೆ ಕೊಡ್ಸಾಳಕ್ಕೆ. ನೀನು ಅಂತದ ಕೊಡ್ಸಿದಲ್ಲ, ಸೊಸಿಗಷ್ಟೇ ಜಾಸ್ತಿ ರೇಟಿನ ತಗೊಂಡಿದ್ದು. ಬಿಗ್ ತರ್ಸಿರಿ 1,000-2,000 ರೂಪಾಯಿದಾಗ ತೋರಿಸ್ರಿ, ಬಾಳ್ ಬ್ಯಾಡ ಅಂತ ಹೇಳಿದಲ್ಲ. ಮತ್ ನೀ ಅಂತ ತೆಗ್ದಿ ಅಂತದ ತೋರ್ಸ್ಯಾರ ಅವ್ರು, ಅಂತದ ಕೊಟ್ಟಾರ ಅವ್ರು. ನಾವು ಗಂಡ ಹೇಳ್ತಾರ್ರಿ ಅಲ್ರಿ, ನಾವು ಎಲ್ಲಾ ಖರ್ಚಾಕಿ ಮದಿ ಮಾಡ್ಕೊಳತ್ತೀವಿ. ಇವ್ರಿಗೆ 1 ರೂಪಾಯಿ ತಗಾಗ್ಲಂಗ. ಮತ್ ನಮ್ಗೆ ಒಂಚೂರು ಒಂದು 5,000 ರೂಪಾಯಿ ಸೀರೆ ಕೊಡ್ಸ್ಬಾರ್ದ ಆಕಿ? ನನಗೆ ಅಷ್ಟು ಕಡಿಮೆ ರೇಟಿನ ಕೊಡ್ಸಿದ್ಲು, ಹೆಂಗ ಆಗಕ್ಕಿಲ್ಲ ನನಗ? ನೋಡ, ಈಗ ಅದನ್ನೇ ಬೆಳೆಸ್ಕೊಂಡ್ ಜಗಳ ಮಾಡಕಿನ ಬೆಳೆಸ್ಕೊಂಡ್ ಜಗಳ ಮಾಡೋ ಪ್ರಶ್ನೆ ಬಂದಿಲ್ಲ. ಅಷ್ಟಕೊಂಡ ರೊಕ್ಕ ಹಾಳು ಮಾಡಿದ್ರಿ, ಅವ್ರು ಏನ್ ಕೊಟ್ರ ಅಂತ ಕೇಳಾಕತ್ತೀನಿ. ಹೋಗ್ಲಿ ಬಿಡವಾ,
ಹೋಗ್ಲಿ ಈಗೆಲ್ಲ ಒಡವಿ ಅವಿ ಅಂತ ತಾಳಿ ಚೈನು ಉಂಗ್ರ ಪ್ರತಿಯೊಂದು ಸೀರೆ ಗೀರಿ ಎಲ್ಲ ತಗೊಂಡು ಇಲ್ಲೇ ಬಂದತಿ ಹೌದಾ ಇಲ್ಲ ಸೀರೆ ಕೊಟ್ಟು ಬಂದತ್ತಲ್ಲ ಸೀರೆ ಕೊಟ್ಟು ಬಂದತಿ ಉಳಿದಿದ್ ಒಡವಿ ಬಂಗಾರ ಎಲ್ಲ ಇಲ್ಲೇ ತಂದತ್ತಲ್ಲ ನಾಳೆ ಆಕಿ ಮದುವೆ ಆಗಿ ಹೋದ್ರು ಆ ಸೀರೆ ಬಂಗಾರ ಎಲ್ಲ ನಮ್ಮನಿಗೆ ಬರ್ತಾವಿಲ್ಲ ಎಲ್ಲ ನಿನಗೆ ಗೊತ್ತು ನಾ ಪದೇ 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 ಹೊಳ್ಳೊಳ್ಳೆ ಅದನ್ನ ಬಾಯ್ ಬಿಟ್ಟು ಹೇಳುದನ ಏನಾರ ಮಾಡ್ಕೊರಿ ಬಡ ಬಿಡ್ರಿ ನಾ ಹೋಟೆಲ್ನಾಗೂ ಬಡ್ಕೊಂಡೆ ಸಾಕು ಎಲ್ಲರಿಗೂ ಒಂದೊಂದು ಪ್ಲೇಟ್ ದ್ವಾಸೆ ಅಂತೇಳಿ ಇಲ್ಲ ಹತ್ತವ್ರಿ ಇತ್ತವ್ರಿ ಊಟ ತಗೊಳ್ಳೋಣ ಅಂತೇಳಿ ಈ ಮುಕ್ಕಳ ಅದನ್ನ ಮುಚ್ಕೊಂಡಿರೋದು ಬಿಟ್ಟು ಇವ ಅದು ಎಂತದ ನಾರು ಐಟಮ್ ಏನದ ನಾರು ಐಟಮ್ ಅಲ್ಲವಾ ನಾರ್ತ್ ಇಂಡಿಯನ್ ಅದೇ ತಿಂಡಿ ಎದ್ದ ಮಾಡಿ ಮತ್ ನೀನು ನಾರ್ತ್ ಇಂಡಿಯನ್ ಅಂತ ತಿಂಡಿಯನ್ ಅದನ್ನ ಅದನ್ನ ಯಾಕೆ ಆರ್ಡರ್ ಮಾಡಿದಿ ಒಂದು ಪಲ್ಯಕ್ಕೆ 200 ರೂಪಾಯಿ ಎಲ್ಲರ ಯಪ್ಪ ದೇವ್ರ 200 ರೂಪಾಯಿಗೆ ಏನು ಒಂದು 3-4 ಪ್ಲೇಟ್ ದಾಸರ ಆಗ್ಬಿಡ್ತಿತ್ತು ಒಂದು ಪಲ್ಯ ಆರ್ಡರ್ ಮಾಡಿದಿ 8 ಮಂದಿ ದೇವಿ ಸಾಲಿಲ್ಲ 3 ಪಲ್ಯ ಎಲ್ಲರಿಗೆ ಮತ್ತದ ಎಂತದ ಬೆಣ್ಣಿ ರೊಟ್ಟಿ ಬಟರ್ ಲೋಚ ಅಂತೇಳಿ ಏನ ಅಂದಿಲ್ಲ ಏನಾತೀಗ ಇನ್ನೇನಾಗಬೇಕ ಅಷ್ಟ ಕೊಂಡ ಆರ್ಡರ್ ಮಾಡಿ ಊಟದ ಎಷ್ಟಾಗ್ತದ ಊಟದ ಎಷ್ಟು 1800 ಎಷ್ಟಾಗಿತ್ತಲ್ಲ ಅವು ಕದಿಯನದ ಅದು ಹಪ್ಪಳ 40 ರೂಪಾಯಿ ಒಂದು ಹಪ್ಪಳ ಅಂತದ ಅದು ಅವಕ್ಕ ಮ್ಯಾಗ ಉಳ್ಳಾಗಡ್ಡಿ ಹೆಚ್ಚಾಕ್ಯಾರ ಅಷ್ಟ ಅದು ಒಂದು ಹಪ್ಪಳ ನಮ್ಮನೆಗಿಲ್ಲ ಹಪ್ಪಳ ಎಂದು ತಿನ್ಲಾರ್ದು ನೋಡು ಪಾಪಡವ ಚಾಟ್ ಸ್ಟಾರ್ಟರ್ ಅದ ನಿನ್ ಟರ್ರು ಪರ್ರು ನನ್ನಂತ ಹೇಳಕ್ ಹೋಗ್ಬೇಡ ನೀನು ರೊಕ್ಕ ಹೆಂಗ್ ಹಾಳು ಮಾಡಿದೆ ಅಂತ ಕೇಳಕತ್ತ ನಾನು ನಿನಗ ಏನ ಕೂಡಿದೆಯಪ್ಪ ನೀನು ತಗ ಅಂತ ನಾನು ಅದು ಏನ ತಿನ್ನೋದಿಲ್ಲ ನಾವು ಹೋದ ತಿನ್ನಕ್ ಬರ್ತಿದ್ದಿಲ್ಲ ಅಟ್ಟಾಕೊಂಡ ಅದನ್ನ ಆರ್ಡರ್ ಮಾಡೋ ಕೆಲಸ ಏನಿತ್ತು ಯೋ 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 ಯಾರು ಬಂದಿದ್ರವ ನಾನು ನೀನು ಅಪ್ಪ ಅತ್ತಿ ಮಾವ ಅವ್ರೊಬ್ರು ಪಾಪ ಶಾಂತ ದೊಡವ ಅಷ್ಟೇ ಅವ್ರ ಏನ್ ಮಹಾ ತಿಂದ್ರು ಒಂದ್ ರೊಟ್ಟಿ ತಿಂದು ಸ್ವಲ್ಪ ಅನ್ನ ಉಂಡ್ರು ಏನು ಬೇಡ ಅಂತೇಳಿ ನಾವೇ ಅಲ್ಲ ಎಲ್ಲರೂ ತಿಂದೋರು ಅದಪ್ಪ ನಮಗದೇನ್ ಬೇಕಾಗಿದ್ದಿಲ್ಲ ಒಂದೊಂದು ಗಣೇಶ ಹೋಟೆಲ್ನ ಜಾಸ್ತಿ ತಿಂದು ಎದ್ದಿದ್ದು ರಾಕಿತ್ತತ್ತಾಗ ಮತ್ ಮ್ಯಾಚ್ ಚಾಪ ಇವು ಏನ್ ಐಸ್ ಕ್ರೀಮ್ ಅಂತ ಮುಕುಳರೆ ಎಲ್ಲ ತರಿಸಿ ತಿನ್ಸಿದ್ದಾತವಕ್ಕ ನಿಮ್ಮ ಅವ್ನ್ ಕೂಟ್ ಮಾತಾಡಿದ್ರೆ ಆಗ ಮಾತಲ್ಲಪ್ಪ ಇದು ಆಕೆ ಹಂಗ ಎಲ್ಲದಕ್ಕೂ ಅವು ಏನವು ಚೀಲ ಅಯ್ಯೋ ಬಂಗಾರ ಚೀಲ ಎಲ್ಲ ಕಾರ್ನಾಗ ಇಟ್ಟಿಲ್ಲ ಹೋಗ ಅವ್ನು ತಗೊಂಬರೋ ತಗೊಂಬಂದ್ ನಿಮ್ಮ ಅವ್ನ ಕೈ ಕೊಡು ತೆಗೆದು ಇಡ್ತಾಳ ಅದೇ ರೀ ನನ್ನ ಮಾತಂದ್ರೆ ಲೆಕ್ಕಕ್ಕಿಲ್ಲ ನಿಮ್ಗೆ ನೀವು ಅಪ್ಪ ಮಗ ಏನ್ ಮಾಡ್ತಿರಲ್ಲ ಅದಷ್ಟೇ ನಿಮಗೆ ಲೆಕ್ಕಕ್ಕ ಹೇಳಿದವ್ರ ಮಾತಾರ ಎಲ್ಲಿ ಕೇಳ್ತೀರಿ ನೀವು ಸಾಕಾಗಿ ಹೋಗ್ಬಿಟ್ಟತ್ ನನಗಂತೂ ಅತ್ತಾಗ ಅಲ್ಲ ಏನ್ ಹೇಳಿದ್ರು ಅಷ್ಟೇ ನಾನು ಅದನ್ನಂತ ಏನೋ ಈ ಮನಿ ಒಂದ್ ಲೆಕ್ಕಕ್ಕೆ ಐತಿ ನಾನು ನಿಮ್ಮಂಗ ಖರ್ಚು ಮಾಡಿದ್ರೆ ಯಾವಾಗ ಹಾಳ್ಗಡಿ ಹೋಗ್ತಿತ್ತೆಲ್ಲ ಹೌದೌದು ನಿನ್ನಿಂದ ನಿಮ್ಮ ಅಂತ್ಯಾನ ಆಗಿರೋದು ಮತ್ತೇನೈತಿ ಆದ್ರೆ ಪಾರ್ವತಿ ಒಂದ್ ತಿಳ್ಕೊರ ಶ್ರೀಮಂತಿಕೆ ಇದ್ದ ಮನಿಗೆ ನೀ ಸೊಸೆಯಾಗಿ ಬಂದಿರೋದು ನೀ ಬಂದ ಮೇಲೆ ನಮ್ಗೆ ಶ್ರೀಮಂತಿಕೆ ಬಂದಿಲ್ಲ ಕಂಡಾಬಿಟ್ಟಿವ ಯವ್ವ ಇದಕ್ಕೇನ್ ಹೇಳ್ಬೇಕಂತ ನಾನು ಅತ್ತಾಗ